ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬೆರೆಯನ್ನ ಹಾಕಿದ್ರು ಅನ್ನೋ ಒಂದು ಗಾದೆ ಇದೆ. ಈಗ ಅದೇ ಪರಿಸ್ಥಿತಿ ಕಾಂಗ್ರೆಸ್ ಒಳಗೂ ನಡೀತಾ ಇದೆ. ಕೊನೆಗೂ ಮಲ್ಲಿಕಾರ್ಜುನ ಖರ್ಗೆಯನ್ನ ಎಐಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಆ ಸ್ಥಾನಕ್ಕೆ ಪ್ರಿಯಾಂಕಾ ವಾದ್ರಾ ಅವರನ್ನ ಕೂರಿಸೋಕೆ ತಯಾರಿಗಳು ನಡೀತಾ ಇವೆ. ಇಲ್ಲಿ ನೇರವಾಗಿ ಖರ್ಗೆಯನ್ನ ಎಐಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸೋಕೆ ಹೋದ್ರೆ ಕರ್ನಾಟಕದ ಜನರು ಎಲ್ಲಿ ಬೇಜಾರು ಮಾಡಿಕೊಳ್ತಾರೋ, ಅಧಿಕಾರದಲ್ಲಿರೋ ರಾಜ್ಯವನ್ನ ಎಲ್ಲಿ ಕಳೆದುಕೊಳ್ತೀವೋ ಅಂತ ಅದಕ್ಕಾಗಿ ಹೊಸ ನಾಟಕವನ್ನೇ ನಕಲಿ ಗಾಂಧಿಗಳು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಡಾಕ್ಟರ್ ಪ್ರಿಯಾಂಕಾ ಮೇಲೆ ಮಮ್ಮಿ ಸೋನಿಯಾಗೆ ಈಗ ಪ್ರೀತಿ ಉಕ್ಕಿ ಹರಿತಾ ಇರೋದ್ಯಾಕೆ? ಮಲ್ಲಿಕಾರ್ಜುನ ಖರ್ಗೆ ಗಾಂಧಿ ಕುಟುಂಬಕ್ಕೆ ನಿಯತ್ತಲ್ಲಿ ನಾಯಿಯ ಹಾಗೆ ಹೇಳಿದ್ದನ್ನ ಮಾಡ್ತಾ ಇದ್ರು. ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸೋಕೆ ಇಷ್ಟೊಂದು ದೊಡ್ಡ ನಾಟಕವನ್ನ ಮಾಡ್ತಾ ಇರೋದ್ಯಾಕೆ? ಅಲ್ಲಿ ರಾಹುಲ್ ಗಾಂಧಿಯ ಹೆಸರನ್ನು ಸೇರಿಸಿ ಪತ್ರವನ್ನು ಬರೆದಿರೋದ್ರ ಉದ್ದೇಶ ಏನು? ಕಾಂಗ್ರೆಸ್ ಅನ್ನೋ ಪಕ್ಷಕ್ಕೆ ಪ್ರಿಯಾಂಕಾ ಹೊಸ ಎಐಸಿಸಿ ಅಧ್ಯಕ್ಷೆ ಆದರೆ ಆಗಲಾದರೂ ಕಾಂಗ್ರೆಸ್ ಪಕ್ಷ ಉದ್ಧಾರ ಆಗುತ್ತಾ? ಇಲ್ಲ ಅಂದರೆ ಆಗಲೂ ಮಕಾಡೆ ಮಲಗಿಕೊಳ್ಳುತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ದೇಶದ ಅತಿ ಹಳೆಯ ಪಕ್ಷ ಕಾಂಗ್ರೆಸ್ ಇವತ್ತು ಭಾರತದಲ್ಲಿ 80% ಮುಳುಗಿ ಹೋಗಿದೆ. ಅಂದರೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತಾ ಇದೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಹೆಸರಲ್ಲಿ ನಾಯಿಯನ್ನು ಚುನಾವಣೆಗೆ ನಿಲ್ಲಿಸಿದ್ರು ಗೆಲ್ತಾ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಅದೇ ಕಾಂಗ್ರೆಸ್ ಪಕ್ಷ ಮುಳುಗೋದಕ್ಕೂ ಕಾರಣ ಆಗಿದ್ದು ಇಟಲಿ ಮಾತೆ ಸೋನಿಯಾ ಗಾಂಧಿ. ಭಾರತಕ್ಕೆ ಬಂದ ನಂತರ, ಅದರಲ್ಲೂ ಮುಖ್ಯವಾಗಿ ಸೋನಿಯಾ ಗಾಂಧಿ ಆ ಕುಟುಂಬಕ್ಕೆ ಸೇರಿದ ನಂತರ ನೆಹರು ಕುಟುಂಬದ ಸಂಬಂಧಿಕರ 7-8 ಅನುಮಾನಾಸ್ಪದ ಸಾವುಗಳು ಮತ್ತು ಹತ್ಯೆಗಳು ಆಗಿರೋದು ಒಂದಷ್ಟು ಅನುಮಾನಗಳನ್ನು ಹುಟ್ಟು ಹಾಕುತ್ತೆ. ಅದರ ಹಿಂದೆ ಬಿದ್ದವರಿಗೆ ಒಂದಷ್ಟು ಶಾಕಿಂಗ್ ಸತ್ಯಗಳು ಕೂಡ ತಿಳಿದಿರುತ್ತವೆ. ಅದೇ ಸೋನಿಯಾ ಕಾಂಗ್ರೆಸ್ ಪಕ್ಷವನ್ನು ಉಳಿಸೋ ಕೆಲಸವನ್ನ ಮಾಡಬೇಕಿತ್ತು, ಆದರೆ ಮಾಡಲೇ ಇಲ್ಲ. ಪ್ರಧಾನಿ ಆಗೋಕೆ ಹೋದ್ರು ಆಗಲೂ ಕಾನೂನಿನ ತೊಡಕು ಆಗಿತ್ತು. ನಾನಂತೂ ಪ್ರಧಾನಿ ಆಗಲಿಲ್ಲ, ಅದರ ಬದಲಾಗಿ ಪುತ್ರ ರಾಹುಲ್ನನ್ನ ಭಾರತದ ಪ್ರಧಾನಿ ಮಾಡಬೇಕು ಅಂತ ಪಕ್ಷದಲ್ಲಿದ್ದ ಒಂದಷ್ಟು ಮೇಧಾವಿಗಳನ್ನ, ಒಂದಷ್ಟು ಬುದ್ಧಿವಂತರನ್ನ, ಹಿರಿಯ ನಾಯಕರನ್ನ ತುಳಿಯೋಕೆ ಶುರು ಮಾಡಿದ್ರು. ರಾಹುಲ್ನ ನಾಯಕತ್ವದಲ್ಲಿ ಪಕ್ಷ ಚುನಾವಣೆಯನ್ನು ಎದುರಿಸೋಕೆ ಮುಂದಾಯಿತು. ಯಾವಾಗ ರಾಹುಲ್ನ ಆಗಮನ ಆಯಿತೋ ಅಲ್ಲಿಂದ ಪಕ್ಷ ಮೇಲಕ್ಕೆ ಎದ್ದೇಳೋದು ಹೋಗ್ಲೆ. ಪಕ್ಷದ ಹಿರಿಯ ನಾಯಕರು, ಪಕ್ಷದ ಮುಖ್ಯಮಂತ್ರಿಗಳು ರಾಹುಲ್ ಭೇಟಿಗೆ ಕೈಕಟ್ಟಿ ನಿಲ್ಲೋ ಹಾಗಾಯಿತು. ಅದನ್ನೇ ನಮ್ಮ ರಾಜ್ಯದ ನಾಯಕರು, ಇಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್ ಇದ್ದಾರಲ್ಲ, ಜೋರಾಗಿ ಕಿರಿಚಾಡ್ತಾರೆ, ಹಾರಾಡ್ತಾರೆ. ಅದೇ ದೆಹಲಿಗೆ ಹೋದರೆ ರಾಹುಲ್ ಗಾಂಧಿ ನಾಯಿ ಮರಿಯ ಜೊತೆ ಆಟ ಆಡ್ತಾ ಇರ್ತಾರೆ. ಆಗ ಇವರು ನೋಡಿದರೆ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡದೆ ಓಡಿ ಬರ್ತಾರೆ. ರಾಹುಲ್ ಸಿಗಲಿಲ್ಲ, ನಾವು ಓಡಿ ಬಂದ್ವಿ ಅಂತಾರೆ. ಅದೇ ಕಾರಣಕ್ಕೆ ಬಹಳಷ್ಟು ನಾಯಕರು ಕಾಂಗ್ರೆಸ್ ಪಕ್ಷವನ್ನೇ ತೊರೆದು ಬೇರೆ ಪಕ್ಷಗಳ ಜೊತೆಗೆ ಗುರುತಿಸಿಕೊಂಡ್ರು. ಅದರಲ್ಲಿ ಕೆಲವರು NDAಯಿಂದ ಮಂತ್ರಿಗಳು ಆದರು. ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಅಸ್ತಿತ್ವವನ್ನೇ ಕಳೆದುಕೊಳ್ಳೋ ಹಂತವನ್ನು ತಲುಪಿದೆ. ಅದಕ್ಕೆ ಕಾರಣ ರಾಹುಲ್ ಗಾಂಧಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದೇ ಕಾರಣಕ್ಕೆ ರಾಹುಲ್ ಗಾಂಧಿಯ ವಿರುದ್ಧ ಒಡಿಸ್ಸಾದ ಮಾಜಿ MLA ಮೊಹಮ್ಮದ್ ಮಕೀಮ್ ಒಂದು ಪತ್ರವನ್ನು ಸೋನಿಯಾ ಗಾಂಧಿಗೆ ಬರೆದಿದ್ದ. ಅಲ್ಲಿ ಅವನು ರಾಹುಲ್ ವಿರುದ್ಧ ಮಾತ್ರ, ಪತ್ರದಲ್ಲಿ ರಾಹುಲ್ ಗಾಂಧಿಯ ನಾಯಕತ್ವದ ವಿರುದ್ಧ ಅಸಮಾಧಾನವನ್ನು ಹೊರಗಾಕಿದ್ದಾನೆ. ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆಯನ್ನ ಎಐಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು, ಯುವ ನಾಯಕತ್ವ ಬೇಕು ಅಂತ ಬರ್ಕೊಂಡಿದ್ದಾನೆ. ಇದು ಎಲ್ಲ ಮಾಧ್ಯಮಗಳಲ್ಲೂ ಪ್ರಸಾರ ಆಗ್ತಾನೆ ಇದೆ. ಅಲ್ಲಿ ಅವನು ಹೇಳಿದ್ದು, ಕಳೆದ 3 ವರ್ಷಗಳಿಂದ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋಕೆ ನನಗೆ ಆಗಿಲ್ಲ. ಕಾಂಗ್ರೆಸ್ ಎಲ್ಲ ರಾಜ್ಯಗಳಲ್ಲೂ ಸೋಲೋದಕ್ಕೆ ಕಾರಣ ಯಾವ EVM ಅಲ್ಲ, SIR ಪ್ರಕ್ರಿಯೆ ಮೊದಲೇ ಅಲ್ಲ, ಚುನಾವಣಾ ಆಯೋಗ ಕೂಡ ಅಲ್ಲ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಪಕ್ಷದ ಸಂಘಟನೆ. ಯಾರಿಗೆ ನಾಯಕತ್ವವನ್ನು ವಹಿಸಬೇಕು ಅನ್ನೋದು ಗೊತ್ತಾಗದೆ ಯಾರ್ಯಾರಿಗೋ ರಾಹುಲ್ ನಾಯಕತ್ವವನ್ನು ಕೊಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಯಿಂದ ಯಾವುದೇ ಉಪಯೋಗ ಆಗ್ತಾ ಇಲ್ಲ. ಅದು ನಿಜ ಬಿಡಿ, ಖರ್ಗೆಯಿಂದ ಯಾವ ಉಪಯೋಗ ಆಗುತ್ತೆ? ಯಾಕಂದರೆ ಖರ್ಗೆಯ ಬಳಿಗೆ ಯಾವುದೇ ಸಮಸ್ಯೆಯನ್ನು ಹಿಡ್ಕೊಂಡು ಕಾಂಗ್ರೆಸ್ಸಿನ ಯಾವುದೇ ನಾಯಕರು ಹೋದರೂ ನಾನು ಹೈಕಮಾಂಡ್ ಜೊತೆ ಮಾತಾಡಿ ಹೇಳ್ತೀನಿ, ನನ್ನ ಕೈಲಿ ಏನೂ ಇಲ್ಲ ಅಂದ್ಬಿಡ್ತಾರೆ. ಇಲ್ಲಿ ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೇ ಹೈಕಮಾಂಡ್ ಅನ್ನೋದನ್ನೇ ಮರೆತು ಹೋಗಿದ್ದಾರೆ ಅಂತ ಅಲ್ಲ. ಪಾಪ, ಅವರೊಬ್ಬ ನಾಮಕಾವಸ್ಥೆಯ ಅಧ್ಯಕ್ಷ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೂ ಈ ಮೊಹಮ್ಮದ್ ಮಕೀಮ್ ಬರೆದಿರೋ ಪತ್ರದಲ್ಲಿ ಹೇಳಿರೋದು 60% ಜನರು ನಮ್ಮ ದೇಶದಲ್ಲಿ 36 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿದ್ದಾರೆ. ಅವರಿಗೆ ಖರ್ಗೆ ಧ್ವನಿಯಾಗೋಕ್ಕೆ ಸಾಧ್ಯವೇ ಇಲ್ಲ. ಅವರೇ 100 ಮೀಟರ್ ನಡ್ಕೊಂಡು ಹೋದರೆ ಪಾಪ ಉಸಿರನ್ನು ಬಿಡೋ ಪರಿಸ್ಥಿತಿ ಇದ್ದಾಗ ಹೀಗೆಲ್ಲ ಪತ್ರವನ್ನು ಬರೆದ್ರೆ ಏನು ಮಾಡೋದು ಹೇಳಿ? ಇರಲಿ ಬಿಡಿ, ಅದೇನೋ ಮಾಡಿಕೊಳ್ತಾರೆ. ಅದೇ ಪತ್ರದಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆಯ ಜಾಗಕ್ಕೆ ಬೇರೆ ಯಾರನ್ನಾದರೂ ತಗೊಂಡು ಬರಬೇಕು ಅನ್ನೋದನ್ನು ಹೇಳ್ತಾ ಪ್ರಿಯಾಂಕಾ ವಾದ್ರಾಗೆ ಎಐಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಡಬೇಕು. ಅವರ ಜೊತೆಗೆ ಶಶಿ ತರೂರ್ ತರಹದ ಬುದ್ಧಿವಂತರು ಇರಬೇಕು, DK ಶಿವಕುಮಾರ್ ತರಹದ ಯುವ ನಾಯಕರು ಬೇಕು. ಅವರೆಲ್ಲ ಪಕ್ಷವನ್ನು ಉಳಿಸಬೇಕು, ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗುತ್ತೆ ಅಂತ ಬರ್ಕೊಂಡಿದ್ದಾರೆ. ಹಾಗಂತ ಇದೇನಾದರೂ ಮೊದಲ ಪತ್ರನ ಅಂದರೆ
ಖಂಡಿತ ಅಲ್ಲ. ಬಹಳಷ್ಟು ಪತ್ರಗಳನ್ನ ಈ ಹಿಂದೆ ಕಾಂಗ್ರೆಸ್ ನಾಯಕರು ಬರ್ಕೊಂಡಿದ್ದಾರೆ. ಇದಕ್ಕೆಲ್ಲ ತಲೆಯನ್ನ ಕೆಡಿಸಿಕೊಳ್ಳೋರು ಯಾರೂ ಇರಲಿಲ್ಲ. ಆದರೆ ಈಗ ಇದೊಂದು ಪತ್ರ ಮಾತ್ರ ಬಹಳಷ್ಟು ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದೆ, ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದಕ್ಕೆ ಕಾರಣ ಅಂದರೆ ಆ ಪತ್ರದಲ್ಲಿ ರಾಹುಲ್ ಗಾಂಧಿಯ ನಾಯಕತ್ವದ ಪ್ರಶ್ನೆ ಬಂದಿದೆ ಅಂತ. ಇಲ್ಲಿ ಅಸಲಿ ಕಾರಣ ಅಂದರೆ ಈ ಪತ್ರವನ್ನು ಬರೆದವರು ಒಡಿಸ್ಸಾದ ಮಾಜಿ ಶಾಸಕ, ಬರೆದದ್ದು ಸೋನಿಯಾ ಗಾಂಧಿಗೆ. ಅಲ್ಲಿ ಅದನ್ನು ಓದಬೇಕಾಗಿದ್ದು ಅಥವಾ ಓದಿರೋದು ಸೋನಿಯಾ ಗಾಂಧಿ ಮಾತ್ರ. ಹಿಂಗಿದ್ದಾಗ ಪತ್ರದಲ್ಲಿರೋ ವಿಚಾರಗಳೆಲ್ಲ ಅದೇಗೆ ಮಾಧ್ಯಮಗಳನ್ನು ತಲುಪಿದ್ವೋ, ಮಾಧ್ಯಮಗಳಲ್ಲಿ ಹೇಗೆ ಚರ್ಚೆ ಆಗ್ತಾ ಇವೆ ಅನ್ನೋದು. ಹಾಗಾದರೆ ಈ ಪತ್ರವನ್ನು ಸೋನಿಯಾ ಓದಿ ಪ್ರಿಯಾಂಕಾ ಗಾಂಧಿ ಹತ್ರ ಹೇಳ್ಕೊಂಡ್ರ, ಅಥವಾ ಪ್ರಿಯಾಂಕಾ ಇದ್ದಾಗಲೇ ಸೋನಿಯಾ ಗಾಂಧಿ ಆ ಪತ್ರವನ್ನು ಓದಿದ್ರ, ಇಲ್ಲ ಅಂದರೆ ಪ್ರಿಯಾಂಕಾ ವಾದ್ರಾ ಅವರೇ ಪತ್ರವನ್ನು ಬರೆಸಿದ್ರ ಅನ್ನೋ ಅನುಮಾನಗಳು ಹುಟ್ಟಿಕೊಳ್ಳುತ್ತವೆ. ಇಲ್ಲಿ ಹಾಗಂತ ಪ್ರಿಯಾಂಕಾ ಗಾಂಧಿಗೆ ಏನು ಲಾಭ ಅನ್ನೋದನ್ನು ನೋಡೋಕೆ ಹೋದರೆ ಈಗಾಗಲೇ ಪತ್ರದಲ್ಲಿ ಉಲ್ಲೇಖ ಆಗಿರೋದು ಖರ್ಗೆ ಜಾಗಕ್ಕೆ, ಅಂದರೆ AICC ಅಧ್ಯಕ್ಷರನ್ನಾಗಿ ಪ್ರಿಯಾಂಕಾ ಗಾಂಧಿಯನ್ನು ಅಂದರೆ ಪ್ರಿಯಾಂಕಾ ವಾದ್ರಾ ಅವರನ್ನು ಮಾಡಿ ಅನ್ನೋದನ್ನು ಪತ್ರದಲ್ಲಿ ಬರೆಯಲಾಗಿದೆ. ಅದೇ ರಾಹುಲ್ ಗಾಂಧಿಯ ನಾಯಕತ್ವ ಸರಿಯಿಲ್ಲ ಅನ್ನೋ ಉಲ್ಲೇಖವನ್ನು ಪತ್ರದಲ್ಲಿ ಮಾಡಿದ್ರು, ಅವರ ಜಾಗಕ್ಕೆ ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋ ಉಲ್ಲೇಖ ಇಲ್ಲವೇ ಇಲ್ಲ. ಅಲ್ಲಿಗೆ ಅರ್ಥ AICC ಅಧ್ಯಕ್ಷೆ ಪ್ರಿಯಾಂಕಾ ಗಾಂಧಿ ಆಗ್ತಾರೆ. ರಾಹುಲ್ ಗಾಂಧಿಯ ನಾಯಕತ್ವ ಕೂಡ ಹಾಗೆಯೇ ಇರುತ್ತೆ. ಆದರೆ ಚುನಾವಣೆಗಳು ಪ್ರಿಯಾಂಕಾ ವಾದ್ರಾ ನಾಯಕತ್ವದಲ್ಲಿ ಎದುರಿಸಬೇಕು ಅನ್ನೋದನ್ನ ಈ ಪತ್ರ ಹೇಳ್ತಾ ಇದೆ. ಅಲ್ಲಿಗೆ ಮುಂದೆ AICC ಅಧ್ಯಕ್ಷರಾಗಿ ಬೇರೆ ಯಾರನ್ನು ಆಯ್ಕೆ ಮಾಡಲ್ಲ, ನಮ್ಮ ಕುಟುಂಬದವರೇ, ಅದರಲ್ಲೂ ಪ್ರಿಯಾಂಕಾ ವಾದ್ರಾ ಆಗ್ತಾರೆ ಅನ್ನೋದನ್ನ ಅವರದ್ದೇ ಕುಟುಂಬದ ಯಾರೋ ಹೇಳಿದ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ಜ್ವರ ಬಂದಿರೋದು ಎತ್ತಿಗೆ, ಆದರೆ ಬರೆಯನ್ನ ಹಾಕ್ತಾ ಇರೋದು ಮಾತ್ರ ಎಮ್ಮೆಗೆ. ಇಲ್ಲಿ ಜ್ವರ ಬಂದಿರೋ ಎತ್ತು ಯಾರು, ಬರೆಯನ್ನ ಹಾಕಿಸಿಕೊಳ್ತಾ ಇರೋ ಎಮ್ಮೆ ಯಾರು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಸರಿ, ಪ್ರಿಯಾಂಕಾ ಇಲ್ಲಿ AICC ಅಧ್ಯಕ್ಷೆ ಆಗ್ತಾರೆ, ಆಗಲಾದರೂ ಮುಳುಗ್ತಾ ಇರೋ ಕಾಂಗ್ರೆಸ್ ಅನ್ನೋ ದೋಣಿಯನ್ನ ಮೇಲಕ್ಕೆ ಎತ್ತೋ ಕೆಲಸವನ್ನ ಮಾಡ್ತಾರ ಅಂತ ಸ್ವಲ್ಪ ಲಾಜಿಕ್ ಆಗಿ ನೋಡಬೇಕು. ಅಕ್ಕ ಅಂದರೆ ನಮ್ಮಕ್ಕ ಅಲ್ಲ, ಗುಲಾಮರ ಅಕ್ಕ ಪ್ರಿಯಾಂಕಾ ಈಗಾಗಲೇ ಈ ಬಾರಿಯ ಅಧಿವೇಶನದಲ್ಲಿ ಸಿಕ್ಕಾಪಟ್ಟೆ ರೊಚ್ಚಿಗೆದ್ದು ಮಾತಾಡ್ತಾ ಇದ್ದಾರೆ. ಅಲ್ಲಿ ಅವರ ಮಾತುಗಳು ದೇಶದ ಜನರಿಗೆ ಉಪ್ಪು ಖಾರ ಹಾಕೊಳ್ಳೋಕ್ಕೂ ಉಪಯೋಗಕ್ಕೆ ಬರಲ್ಲ. ಆದರೂ ರಾಹುಲ್ ಗಾಂಧಿಗೆ ಹೋಲಿಕೆ ಮಾಡಿದರೆ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅರ್ಥಗಳನ್ನು ಮಾತ್ರ ಹುಡುಕಬೇಡಿ. ಅವರ ಮಾತುಗಳು ಕೂಡ ಅಣ್ಣ ರಾಹುಲ್ಲ ಹಾಗೆ ಅದೇ SIR ವಿರುದ್ಧ, ದೇಶದ ಪ್ರಧಾನಿ ವಿರುದ್ಧ, ಅದೇ ದೇಶದ ಸಾಂವಿಧಾನಿಕ ಹುದ್ದೆಗಳಲ್ಲಿರೋರ ವಿರುದ್ಧ ಏನೋ ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಅವರು ಸಂಸದೆ ಆಗಿರೋದು. ಆ MP ಸ್ಥಾನ ಆದರೂ ಹೇಗೆ ಸಿಕ್ಕಿದೆ ಅಂತ ನೋಡೋಕೆ ಹೋದರೆ ಉತ್ತರ ಭಾರತದಲ್ಲಿ ಜನರು ಮತವನ್ನು ಹಾಕಲ್ಲ ಅನ್ನೋದು ಗೊತ್ತಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದು ಮುಸ್ಲಿಮರೇ ಬಹುಸಂಖ್ಯಾತರಾಗಿರೋ ವಯನಾಡು ಕ್ಷೇತ್ರದಿಂದ. ಅದರಲ್ಲೂ ಮುಸ್ಲಿಂ ಲೀಗ್ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡು. ಆಯಿತು, ಯಾವುದೋ ಸ್ಥಳೀಯ ಕಾಂಗ್ರೆಸ್ ನಾಯಕರು ಸ್ಪರ್ಧೆಯನ್ನು ಮಾಡ್ತಾ ಇದ್ದ ಕ್ಷೇತ್ರನೂ ಅಲ್ಲ, ಬದಲಾಗಿ ಅಣ್ಣ ರಾಹುಲ್ಲಾ ನಿಂತು ತೆರವಾಗಿದ್ದ ಕ್ಷೇತ್ರದಲ್ಲಿ ನಿಂತು ಸ್ಪರ್ಧೆಯನ್ನು ಮಾಡಿ ಗೆದ್ದಿದ್ದಾರೆ. ಆ ಕ್ಷೇತ್ರವನ್ನು ಉದ್ಧಾರ ಮಾಡಿದ್ದಾರಾ ಅಂತ ನೋಡಿದರೆ ಅವರ ಡ್ಯಾಡಿ ಹಣೆ ಮಾಡಿಲ್ಲ. ಇನ್ನು ಅದೆಲ್ಲ ಬೇಡ, ಚುನಾವಣೆಗಳ ಜವಾಬ್ದಾರಿಯನ್ನು ತಗೊಂಡು ಅದೇನು ದಬಾಕಿದ್ದಾರೆ ಅಂತ ನೋಡಿದರೆ 2019ರಲ್ಲಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಆಗ ಇವರದ್ದೇ ನಾಯಕತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲೇ ಉತ್ತರ ಪ್ರದೇಶದ 80 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನು ಅನುಭವಿಸಿತ್ತು. ಅದಾದ ನಂತರ 2022ರ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ 2 ಸೀಟುಗಳನ್ನು ಗೆದ್ದುಕೊಂಡಿತ್ತು ಕಾಂಗ್ರೆಸ್ ಅನ್ನೋ ಪಕ್ಷ. ಇಂತಹವರಿಗೆ ಇಡೀ ದೇಶದ ನಾಯಕತ್ವ ಕೊಡಬೇಕು ಅಂತ ಪತ್ರವನ್ನು ಬರೀತಾನೆ ಅಂದರೆ ಆ ಕಾಂಗ್ರೆಸ್ ಪಕ್ಷ ಅದ್ಯಾವ ಸ್ಥಿತಿಯನ್ನು ತಲುಪಿದೆ ಅಂತ ಅರ್ಥವನ್ನು ಮಾಡಿಕೊಳ್ಳಿ. ಅದೇನು ಮಾಡಿಕೊಳ್ತಾರೆ, ಒಳ್ಳೆಯ ಚರ್ಚೆಗಳನ್ನಾದರೂ ಲೋಕಸಭೆಯಲ್ಲೇ ಮಾಡ್ತಾರ ಅಂದರೆ ಇವರ ಮಾತುಗಳು, ಇವರ ನಡತೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗೋದೆ ಅದೆಂಥದ್ದು ಸೇವ್ ಪ್ಯಾಲಿಸ್ತೇನ್, ಇಲ್ಲ ಅಂದರೆ ಪಾಕಿಸ್ತಾನಕ್ಕೆ ಭಾರತ ಹೊಡೆಯೋದ್ಯಾಕೆ, ಅಲ್ಲಿರೋ ಜೀವಗಳಿಗೆ ಬೆಲೆ ಇಲ್ವಾ, ಬರೀ ಇಂಥದ್ದೇ. ಅದೇ ತರಹದ ಘಟನೆಗಳು ನಮ್ಮ ದೇಶದಲ್ಲಿ ಹತ್ಯೆಗಳು ನಡೆದಾಗ ಅದನ್ನು ಪಾಕಿಸ್ತಾನ ನಮ್ಮ ದೇಶದ ಒಳಗೆ ನಡೆಸಿದಾಗ ಇಲ್ಲಿ ಸೇವ್ ಇಂಡಿಯಾ ಅನ್ನೋ ಮಾತುಗಳು ಬರಲ್ಲ. ಆಗ ನಮ್ಮ ದೇಶದ ಜನರಿಗೆ ಬೆಲೆ ಇದೆ ಅನ್ನೋ ಮಾತನ್ನು ಆಡೋದೇ ಇಲ್ಲ. ಆದರೂ ಅಕ್ಕ ಆಗಾಗ ಇಂದಿರಾ ಗಾಂಧಿಯ ಥರ ಕಾಣಿಸೋ ಹಾಗೆ ವೇಷಭೂಷಣ ಸ್ಪರ್ಧೆಗೆ ಬಂದ ಹಾಗೆ ಬರ್ತಾರೆ. ನೋಡೋಕ್ಕೂ ಆಗಾಗ ಇಂದಿರಾ ಗಾಂಧಿ ಥರನೇ ಕಾಣಿಸ್ತಾರೆ. ಆದರೆ ಇಂದಿರಾ ಗಾಂಧಿಯ ಥರ ಕಾಣಿಸಿದ್ರೆ ಇಂದಿರಾ ಗಾಂಧಿ ಆಗ್ತಾರೆ ಅಂತ ಯಾರಾದರೂ ತಿಳ್ಕೊಂಡ್ರೆ ನಮ್ಮ ರಾಜ್ಯದಲ್ಲಿರೋ ಜೂನಿಯರ್ ವಿಷ್ಣುವರ್ಧನ್, ಜೂನಿಯರ್ ಅಂಬರೀಷ್, ಜೂನಿಯರ್ ರಾಜ್ಕುಮಾರ್, ಜೂನಿಯರ್ ದರ್ಶನ್, ಜೂನಿಯರ್ ರವಿಚಂದ್ರನ್, ಜೂನಿಯರ್ ಶಂಕರ್ನಾಗ್ ಇವರೆಲ್ಲ ಆ ಹೀರೋಗಳೇ ಆಗಬೇಕಾಗಿತ್ತು, ಆಗಲಿಲ್ಲ. ಅದಕ್ಕೆ ಕಾರಣ ಅಂದರೆ ಇವರೆಲ್ಲ
ಅವರ ಹೆಸರನ್ನು ನೆನಪು ಮಾಡ್ತಾ ಅವರ ಹೆಸರಲ್ಲಿ ಒಂದಷ್ಟು ಬದುಕನ್ನು ಕಟ್ಕೊಂಡಿದ್ದಾರೆ. ಅದೇ ರೀತಿ ಪ್ರಿಯಾಂಕಾ ಕೂಡ ಅಜ್ಜಿಯ ಹಾಗೆ ಕಾಣಿಸಿದ ತಕ್ಷಣ ಇಂದಿರಾ ಗಾಂಧಿ ಆಗ್ತಾರೆ ಅಂದರೆ ಅದಕ್ಕಿಂತ ಕಾಮಿಡಿ ಇನ್ನೊಂದಿಲ್ಲ. ಅದೇನೇ ಆದರೂ ಈಗಾಗಲೇ ಅಣ್ಣ ರಾಹುಲ್ ಜರ್ಮನಿಗೆ ಹಾರಿದ್ದಾಯಿತು. ಈಗ ತಂಗಿ ಪಿಂಕಿ ವಾದ್ರಾ ಅಧಿವೇಶನದಲ್ಲಿ ಫುಲ್ ದರ್ಬಾರ್ ಮಾಡ್ತಾ ಇದ್ದಾರೆ. ಅದೇನು ಮಾತಾಡಿ ಅದೇನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಅಷ್ಟೇ. ಇದು ಗೆಳೆಯರೆ, ಅವರ್ಯಾರೋ ಒಡಿಸ್ಸಾದ ಮಾಜಿ ಶಾಸಕ ಬರೆದಿರೋ ಪತ್ರದ ಹಿಂದಿರೋ ಅಸಲಿಯತ್ತಿನ ಕುರಿತಾದ ಒಂದಷ್ಟು ರಹಸ್ಯ ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.